ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ಮೇಲೆ ಅತಿದೊಡ್ಡ ಆರೋಪವೊಂದು ಬಂದಿದೆ. ಪಾರ್ಕ್ ಜಾಗದ ಮೇಲೆ ಬಿತ್ತ ಖರ್ಗೆ ಕುಟುಂಬದ ಕಣ್ಣು. ಕಲಬುರಗಿಯಲ್ಲಿ ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಆರೋಪವನ್ನು ಮಾಡಿದ್ದಾರೆ. ಕಸನೂರಿನ ಸರ್ವೆ ನಂಬರ್ 80/100 2 ಎಕರೆ 7 ಗುಂಟೆ ಜಮೀನು ವಾಣಿಜ್ಯ ಉದ್ದೇಶಕ್ಕೆ ಪಾರ್ಕ್ ಜಮೀನನ್ನು ಬಳಸುವ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರಂತೆ. ಪಾರ್ಕ್ ಬದಲು ವಾಣಿಜ್ಯ ಉದ್ಯಮಕ್ಕಾಗಿ ಪರಿಷ್ಕರಣೆ ಮಾಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರಂತೆ. ಕೊಡಾಗೆ ಅರ್ಜಿ ಸಲ್ಲಿಸಿದ್ದಾರೆ. ಸಿದ್ಧಾರ್ಥ ಟ್ರಸ್ಟ್ ಪಾರ್ಕ್ ಜಾಗದ ಮೇಲೆ ಖರ್ಗೆ ಕುಟುಂಬದ ಕಣ್ಣು ಬಿದ್ದಿದ್ಯಾ? ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಆರೋಪವನ್ನು ಮಾಡಿರುವಂಥದ್ದು ಆಂದೋಲ ಶ್ರೀಗಳು. ಕಸನೂರಿನ ಸರ್ವೆ ನಂಬರ್ 82/3 2 ಎಕರೆ 7 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತೆ ಅದು ಪಾರ್ಕ್ ಜಮೀನಂತೆ. ಬಟ್ ವಾಣಿಜ್ಯ ಉದ್ಯಮಕ್ಕಾಗಿ ಪರಿಷ್ಕರಣೆ ಮಾಡಬೇಕು ಜಮೀನನ್ನಂತ ಹೇಳಿ ಸಿದ್ಧಾರ್ಥ ಟ್ರಸ್ಟ್ ಅರ್ಜಿಯನ್ನು ಸಲ್ಲಿಸಿದೆಯಂತೆ. ಗಮನಿಸ್ತಾ ಇರ್ಬೋದು, ಒಂದು ಆರೋಪ ಬಂದಿರುವಂಥದ್ದು ಸಿದ್ಧಾರ್ಥ ಟ್ರಸ್ಟ್ ಈ ರೀತಿಯಾಗಿ ಅರ್ಜಿ ಸಲ್ಲಿಸಿದೆ. ಸೊ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಖರ್ಗೆ ಅವರು. ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಕಾರ್ಯದರ್ಶಿ ಸಂಸದ ರಾಧಾಕೃಷ್ಣ ಅರ್ಜಿಗೆ ಕೂಡ ಆಯುಕ್ತರಿಂದ ಪತ್ರಿಕಾ ಪ್ರಕಟಣೆ ಕೂಡ ಬಂದಿರುವಂಥದ್ದು. ಪತ್ರಿಕಾ ಪ್ರಕಟಣೆ ಹೊರಡಿಸಿ ಆಕ್ಷೇಪಣೆ ಕೋರಿದ್ದಾರಂತೆ ಆಯುಕ್ತರು. ಪತ್ರಿಕಾ ಪ್ರಕಟಣೆಗೆ ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅರ್ಜಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ, ಸ್ವಹಿತಾಸಕ್ತಿ ಇದೆ ಅಂತ ಹೇಳಿ ಶ್ರೀಗಳು ಆರೋಪವನ್ನು ಮಾಡಿರುವಂಥದ್ದು. ಕಲಬುರಗಿ ನಗರದಲ್ಲಿರುವ ಬುದ್ಧ ವಿಹಾರ ಮಂದಿರದ ಹತ್ತಿರ ಸರ್ವೆ ನಂಬರ್ 82/3 2 ಎಕರೆ 7 ಗುಂಟೆ ಈ ಜಮೀನಿದೆ. ಇದನ್ನು ಟ್ರಸ್ಟ್ನವರು ಉದ್ಯಾನವನಕ್ಕಾಗಿ ಮೀಸಲಿಟ್ಟಿರುವಂತಹ ಸ್ಥಳ. ಇಂತಿಷ್ಟು ಅವಧಿಯಲ್ಲಿ ಉದ್ಯಾನವನವನ್ನು ನಿರ್ಮಾಣ ಮಾಡದೇನೆ ಆ ಜಾಗವನ್ನು ಹಾಗೆಯೇ ಖಾಲಿಯೇ ಇಟ್ಟು ದುರಾಲೋಚನೆಯಿಂದ ಇವತ್ತು ಅವರು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಿದ್ಧಾರ್ಥ ವಿಹಾರ್ ಟ್ರಸ್ಟಿನವರು ಮನವಿಯನ್ನು ಸಲ್ಲಿಸಿದ್ದಾರೆ. ಇದು ಉದ್ಯಾನವನಕ್ಕಾಗಿ ಇಟ್ಟಿರುವಂಥ ಸ್ಥಳ. ಇಂತಿಷ್ಟು ವರ್ಷದಲ್ಲಿ ಉದ್ಯಾನವನ ನಿರ್ಮಾಣ ಮಾಡದೆ ಹೋದಲ್ಲಿ ಅದು ಲ್ಯಾಪ್ಸ್ ಆಗುತ್ತೆ. ಮತ್ತೆ ಆ ಸ್ಥಳ ಉದ್ಯಾನ ವಲಯ ಅಂತ ಘೋಷಿತ ಪ್ರದೇಶ. ಅದು ಅಂತಹ ಪ್ರದೇಶವನ್ನು ಇವತ್ತು ಉದ್ಯಾನವನ ನಿರ್ಮಾಣ ಮಾಡದೇನೆ ಭೂಮಿಯನ್ನು ಕಬಳಿಸುವುದಕ್ಕಾಗಿ ಲಾಭದ ಉದ್ದೇಶಕ್ಕಾಗಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟಿನ ಕಾರ್ಯದರ್ಶಿ ಮತ್ತು ಕಲಬುರಗಿಯ ಲೋಕಸಭಾ ಅಭ್ಯರ್ಥಿ ರಾಧಾಕೃಷ್ಣ ಅವರು ತಮ್ಮ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಲೆಟರ್ ಪ್ಯಾಡ್ ಮೇಲೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ಈ ಸ್ಥಳವನ್ನು ಉದ್ಯಾನವನದಿಂದ ಪರಿವರ್ತನೆ ಮಾಡಿ ವಾಣಿಜ್ಯೋದ್ಯಮಕ್ಕಾಗಿ ನಮಗೆ ಪರಿವರ್ತನೆ ಮಾಡಿಕೊಡಬೇಕು ಅನ್ನುವಂತಹ ಮನವಿಯನ್ನು ಸಲ್ಲಿಸಿದ್ದಾರೆ. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಆಕ್ಷೇಪಣೆಯನ್ನ ಕಲಬುರಗಿ